ಓಂ ಶ್ರೀ ಪರಮಾತ್ಮನೇ ನಮಃ. ಕಣಕಣದಲ್ಲಿ ಅಚರ್ನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಮಪುರುಷ ಪರಮಾತ್ಮನ ನಮಸ್ಕಾರ ಮಾಡುತ್ತಿದ್ದೇನೆ. ವಿಷಯ ಏನೆಂದರೆ 5,000 ವರ್ಷಗಳ ಹಿಂದೆ ಪರಮಾತ್ಮನ ಅನುಭವ ಪಡೆಯುವುದಕ್ಕೆ, ಪರಮಾತ್ಮನ ಹುಡುಕುವುದಕ್ಕೆ ಶಿವನು ಯಾವ ರೀತಿ ಉಪಾಯ ಪಾರ್ವತಿಗೆ ಹೇಳಿದಳು, ಆ ಉಪಾಯವನ್ನು ಯಾವ ರೀತಿ ಅನುಭವ ಮಾಡಬೇಕು. ವಿಧಿಯಲ್ಲಿ ನಾವೀಗ 4ನೇ ವಿಧಿ, 4ನೇ ಸೂತ್ರವನ್ನು ನಾವು ನೋಡೋಣ. ಯಾವ ರೀತಿ ಮಾಡಬೇಕು. 5 ವಿಜ್ಞಾನ ಭೈರವ ತಂತ್ರ ಶಿವ ಪಾರ್ವತಿ ಸಂಭಾಷಣೆಯಲ್ಲಿ 112 ಪರಮಾತ್ಮನ ಅನುಭವ ಸಾಧನೆಗಳಲ್ಲಿ ಈಗ ನಾವು ನೋಡೋಣ. 4ನೇ ವಿಧಿ. 4ನೇ ವಿಧಿಯಲ್ಲಿ ಉಸಿರಿನೊಂದಿಗೆ ಅಲ್ಲ, ಚೈತನ್ಯದ ವಿಸ್ತಾರದ ಅನುಭವನೊಂದಿಗೆ ಸಂಭವಿಸಿದೆ. ಇದು ಬಹಳ ಸೂಕ್ಷ್ಮ ಮತ್ತು ಆಳವಾದ ವಿಧಾನವಾಗಿದೆ. ಏನು ಶಿವನು ಹೇಳ್ತಾ ಇದ್ದಾನೆ, ಚೈತನ್ಯವನ್ನು ಹೃದಯದಿಂದ ನಿಧಾನವಾಗಿ ಮೇಲಕ್ಕೆ ಕೆಳಕ್ಕೆ ಎಲ್ಲ ದಿಕ್ಕುಗಳಿಗೆ ವಿಸ್ತರಿಸು, ಅಲ್ಲಿ ಯಾವುದೇ ಗಡಿ ಇಲ್ಲ ಎಂದು ತಿಳಿದ ಕ್ಷಣದಲ್ಲಿ ನೀನೇ ಭೈರವನಾಗಿದ್ದೀಯಾ. ಯಾವ ರೀತಿ? ಉಸಿರಿನ ಕ್ಷಣಗಳ ಮೇಲೆ ಅಲ್ಲ, ಇದು ಚೈತನ್ಯದ ವ್ಯಾಪ್ತ ಮೇಲೆ ಎಂದು ಸಾಮಾನ್ಯವಾಗಿ ನಾವು ದೇಹದೊಳಗೆ ಎಂದು ಭಾವಿಸ್ತೇವೆ. ನೀನು ದೇಹದೊಳಗೆ ಅಲ್ಲ, ದೇಹವೇ ನಿನ್ನೊಳಗೆ ಇದೆ ಎಂದು ಭಾವಿಸಬೇಕು. ಅವರು ಹೇಗೆ ಅಭ್ಯಾಸ ಮಾಡಬೇಕು? ಸುಖವಾಗಿ ಕುಳಿತುಕೊಳ್ಳಿ, ಕಣ್ಣು ಮುಚ್ಚಿ, ಹೃದಯ ಪ್ರವೇಶದಲ್ಲಿ ಗಮನ ಇರಿಸಿ. ಈಗ ಹೃದಯದಿಂದ ಚೈತನ್ಯ ಎಲ್ಲ ದಿಕ್ಕು ವಿಸ್ತರಿಸಿದೆ ಎಂದು ಭಾವಿಸಿ, ಮುಂದೆ ಹಿಂದೆ ಮೇಲೆ ಕೆಳಗೆ ಬೆಲ ಎಡ ನಿಧಾನವಾಗಿ ವಿಸ್ತರಣೆ ಆಕಾಶದಲ್ಲಿ ವಿಶಾಲವಾಗಿ ಅನುಭವಿಸಿ. ಅವರು ಇಲ್ಲಿ ನನ್ನ ಗಡಿ ಇಲ್ಲ ಎಂದು ಅನುಭೂತಿ, ವಿಶ್ರಾಂತಿ, ಕಲ್ಪನೆ ಮಾಡಲು ಪ್ರಯತ್ನಿಸಬೇಡಿ. ಭಾವನೆ ಸ್ವತಃ ಮೂಡಲ್ಲಿ. ಅವ್ರ ಒಳಗಿನ ಅನುಭವ ಯಾವ ರೀತಿ ಆದಾಗ ನಿಮ್ಮ ಒಳಗಿನ ಯಾವ ರೀತಿ ಅನುಭವ ಆಗ್ತದೆ. ಅವ್ರ ದೇಹದ ಗಡಿ ಕರಗುತ್ತದೆ, ಭಾರ ಇಲ್ಲದೆ ಭಾವ, ಆಳವಾದ ಶಾಂತಿ, ಎಲ್ಲದರೊಂದಿಗೆ ಒಂದಾಗಿರುವ ಅನುಭೂತಿ, ಕೆಲವೊಮ್ಮೆ ಕಣ್ಣೀರು, ಆನಂದ, ಭಕ್ತಿ ಭಾವ. ಇದು ಹೃದಯದ ಪ್ರಧಾನ ಸಾಧನ ಆಗಿದೆ. ಈ ವಿಧಾನದಲ್ಲಿ ಯಾವ ರೀತಿ ಈ ಸಾಧನೆಗೆ ಯಾರಿಗೆ ಸೂಕ್ತಿಯಾಗಿ ಯಾರಿಗೆ ಆಗಿದೆ? ಭಕ್ತಿ ಸ್ವಭಾವದವರಿಗೆ, ಹೃದಯ ಒಳಗೆ ಸಂವೇದನೆ ಇರುವವರಿಗೆ, ಪ್ರೇಮ ಕರುಣ ಜಾಸ್ತಿ ಇರುವವರಿಗೆ, ದೇಹ ಮನಸ್ಸು ಮಿತಿಗಳನ್ನು ದಾಟಲು ಬಯಸುವವರಿಗೆ. ಶಿವನು ಹೇಳ್ತಾ ಇದ್ದಾನೆ, ನೀನು ಸಣ್ಣ ಎಂದು ನಂಬಿದಷ್ಟೇ ಮಾತ್ರ ಸಣ್ಣ, ನೀನು ಅನಂತ ಎಂದು ನಂಬಿದ ಕ್ಷಣ ಅನಂತನೇ ನೀನು ಯಾವಾಗ ಸಣ್ಣ ಎಂದು ನಂಬಿದೀಯ ಆವಾಗ ತನಕ ನೀನು ಸಣ್ಣನಾಗಿರ್ತೀಯ. ನಾನು ಅನಂತ ಎಂದು ಯಾವಾಗ ನೀನು ಅನುಭವಿಸ್ತೀಯ ಓ ಕ್ಷಣ ಅನಂತ ನೀನಾಗಿದ್ದೀಯಾ. ದಿನನಿತ್ಯದ ಪ್ರಾರ್ಥನೆ ನಂತರ ಧ್ಯಾನದಲ್ಲಿ ಆಳಕ್ಕೆ ಹೋಗಿದಾಗ, ಪ್ರೇಮ ಅಥವಾ ಕರುಣೆ ಭಾವ ಬಂದಾಗ, ಪ್ರಕೃತಿಯಲ್ಲಿ ಇರುವಾಗ 10 ನಿಮಿಷ ಸಾಕು. 10 ನಿಮಿಷ ಅನ್ವೇಷಣೆ ಮಾಡಿ ನೋಡಿ ಸಾಧನೆಯಲ್ಲಿ ಅವರು 1 ಅವರು 3ರಲ್ಲಿ ಉಸಿರು ಮತ್ತು ಶೂನ್ಯತೆಯಲ್ಲಿ, ಅವರು 4ನೇದರಲ್ಲಿ ಚೈತನ್ಯದ ವಿಸ್ತಾರವನ್ನು ಹೇಳ್ತಾ ಇದ್ದಾರೆ. 4ನೇದನ್ನು ಚೈತನ್ಯದೇ. ಅವರು ಪರಮಾತ್ಮನನ್ನು ಈ 4ನೇದರಲ್ಲಿ ಏನೆಲ್ಲ ವಿಧಿ ಸಾರಾಂಶ ಇದೆಯಲ್ಲ, ಪರಮಾತ್ಮನನ್ನು ಹುಡುಕಬೇಡ, ನೀನೇ ಪರಮಾತ್ಮನ ವಿಸ್ತಾರ ಆಗಿದ್ದೀಯಾ. ಅವರು ಅದನ್ನು ಅನುಭವಿಸುವುದೇ ಸಾಕು. ಇದನ್ನು ಅನುಭವಿಸುವುದೇ ಸಾಕು. ಓಂ ಶ್ರೀ ಪರಮಾತ್ಮನೇ ನಮಃ. ವಿಜ್ಞಾನ ಭೈರವ 5,000 ವರ್ಷಗಳ ಪ್ರಾಚೀನ ಗ್ರಂಥದಲ್ಲಿ ನಿನ್ನ ಸ್ವಭಾವದಲ್ಲಿ ನೀನು ಹುಡುಕಬಹುದು. ನಿನ್ನ ಏನಾದರೂ ಒಂದು ವಿಧಿ ಅನುಸರಣೆ ಮಾಡಿ ಪರಮಾತ್ಮ ದ್ವಾರದ ಹತ್ರ ನೀನು ಹೋಗ್ಬೋದು. ಪರಮಾತ್ಮ ದ್ವಾರದ ಹತ್ರ ನೀನು ಹೋಗೋದಕ್ಕೆ ಅವರು ಕೇವಲ ನೋಡುವುದನ್ನು ಅನ್ವೇಷಣೆ ಮಾಡಿ ಶುರು ಮಾಡು. 5 ನಿಮಿಷ 10 ನಿಮಿಷದಲ್ಲಿ 1 ದಿವಸ ಅಭ್ಯಾಸ ಮಾಡಿದರೆ ನೀನು ಪರಮಾತ್ಮನ ದ್ವಾರನ ಹತ್ರ ಹೋಗೋಕ್ಕೆ ಅವಕಾಶವಾಗ್ತದೆ. ಓಂ ಶ್ರೀ ಪರಮಾತ್ಮನೇ ನಮಃ.